ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಬಸವ ಭಕ್ತರಿಗೆ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಪರಮ ಪೂಜ್ಯ ಮಹಾಜಗದ್ಗುರು ನಿರಂಜನ ಮಾತೆ ಮಹಾದೇವಿ ತಾಯಿಯವರು ಬರೆದಂತಹ ಇನ್ನೊಂದು ಕೃತಿಯ ಪರಿಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೇನೆ. ಅಕ್ಕನ ಅಮರ ಗೀತೆಗಳು, ಜಗನ್ಮಾತೆ ಅಕ್ಕ ಮಹಾದೇವರ ಸಮಗ್ರ ವಚನಗಳು ಅಂತಕ್ಕಂತಹ 455 ಅಕ್ಕನ ವಚನಗಳನ್ನ ಸಮಗ್ರ ವ್ಯಾಖ್ಯಾನವನ್ನು ಮಾಡಿದಂತಹ ಮಾತೆ ಮಹಾದೇವಿ ತಾಯಿಯವರು ತಾವು ಅನಾರೋಗ್ಯದಲ್ಲಿ ಇರುವಾಗೂ ಸಹಿತ ತಮ್ಮ ಕೊನೆಯ ದಿನಗಳಲ್ಲಿ, ಅಂದ್ರೆ ಈ ಪುಸ್ತಕ ಬಿಡುಗಡೆ ಆದದ್ದು ಮಾರ್ಚ್ 2017-2019ರಲ್ಲಿ ಈ ಕೃತಿಯನ್ನು ಬಿಡುಗಡೆ ಮಾಡಿ ಅಕ್ಕನ ಅಮರ ಗೀತೆಗಳು, ಯೋಗಾಂಗ ತ್ರಿವಿಧಿ, ನಾಡಿನ ಕವಿಯತ್ರಿ, ಜಗನ್ಮಾತೆ ಮತ್ತು ಜಗನ್ ಹಿತಕ್ಕಾಗಿ ಅವತರಿಸಿದಂತಹ ಜಗನ್ಮಾತಾ ಅಕ್ಕ ಮಹಾದೇವಿ ತಾಯಿಯವರು ಈ ಸಾಹಿತ್ಯ ಲೋಕಕ್ಕೆ ನೀಡಿದಂತಹ ಕೊಡುಗೆ ವಚನಗಳಲ್ಲಿ ಅಕ್ಕನ ಜೀವನ ಚರಿತ್ರೆಯ ಅಂತಕ್ಕಂಥ ಜೀವನದ ಸಾರವನ್ನ ಇರ್ತಕ್ಕಂತಹ ವಚನಗಳನ್ನು ಜೋಡಿಸಿ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ತಮ್ಮ ಕೊನೆಯ ದಿನಗಳಲ್ಲಿ ಈ ಗ್ರಂಥವನ್ನ ಬರೆದು ಬಿಡುಗಡೆ ಮಾಡಿದ್ದಾರೆ. ಈ ಗ್ರಂಥ ಸಿಗ್ತಕ್ಕಂತಹದ್ದು ಸ್ಥಳಗಳು ಅಂತಂದ್ರೆ ಅಕ್ಕನ ಅಮರವಾಣಿ, ಅಕ್ಕನ ಅಮರಗೀತೆ, ಯುಗಾಂಗ ತ್ರಿವಿಧಿ, ಜಗನ್ಮಾತೆಯ ಜೀವನ ಚರಿತ್ರೆ ಅಂತಕ್ಕಂಥ ವಿಷಯವನ್ನ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಈಗ ಈ ಕೊಡುಗೆಯಾಗಿ ನೀಡಿದ್ದಾರೆ. ಇದನ್ನ ವಿಶ್ವ ಕಲ್ಯಾಣ ಮಿಷನ್ ಬೆಂಗಳೂರು, ಬಸವ ಧರ್ಮ ಪೀಠ ಕೂಡಲ ಸಂಗಮ, ಅಕ್ಕ ಮಹಾದೇವಿ ಅನುಭವ ಪೀಠ ಧಾರವಾಡ, ಶೂನ್ಯ ಪೀಠ ಬಸವ ಕಲ್ಯಾಣ, ಮಹಾರಾಷ್ಟ್ರದ ಅಳತೆಯ ಅಲ್ಲಮಗಿರಿಯಲ್ಲಿ ಅಲ್ಲಮಪ್ರಭು ಪೀಠ, ಬೆಂಗಳೂರಿನ ಕುಂಬಳಗೌಡದಲ್ಲಿ ಚೆನ್ನಬಸವ ಪೀಠ, ಉಳಿವಿಯ ಎಲ್ಲಿ ಮಾತೆ ಅಕ್ಕನಾಗಲಂಬಿಗೆ ಪೀಠ, ಹೀಗೆ 6 ಪೀಠಗಳನ್ನು ನಿರ್ಮಾಣ ಮಾಡಿ ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ಜಗತ್ತಿನ ತುಂಬ ಪ್ರಸಾರ ಮಾಡಲಿಕ್ಕೆ 6 ಪೀಠಗಳನ್ನು ನಿರ್ಮಿಸಿ ಅವುಗಳಿಗೆ ಕಾರ್ಯಶಕ್ತಿಯಾಗಿ ಈ ವಚನ ಗ್ರಂಥಗಳನ್ನು ಈ ಸ್ಥಳಗಳಲ್ಲಿ ದೊರಕುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯ ಜೀವನ ಚರಿತ್ರೆಯ ಜೊತೆಗೆ ಅಕ್ಕ ಮಹಾದೇವಿಯ ಸಂದೇಶವನ್ನು ಸಾರಲಿಕ್ಕೆ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು ಕನ್ನಡ ಸಾಹಿತ್ಯ ಲೋಕಕ್ಕೆ, ಈ ಸಾರಸ್ವ ಲೋಕಕ್ಕೆ ಈ ಅಕ್ಕನ ಅಮರ ಗೀತೆಗಳು, ಜಗನ್ಮಾತೆ ಅಕ್ಕ ಮಹಾದೇವಿ ಸಮಗ್ರ ವಚನ ವ್ಯಾಖ್ಯಾನವನ್ನು ಬರೆದು ನಾಡಿಗೆ ಅರ್ಪಿಸಿದ್ದಾರೆ. ಶರಣಬಂಧುಗಳೇ, ಈ ಅಕ್ಕನ ವಚನಗಳನ್ನು ಓದಲಿಕ್ಕೆ, ಶರಣರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ಸಾಹಿತ್ಯವು, ಈ ಕೃತಿಯು, ಈ ಪುಷ್ಪವು ಸುವಿಧಾನ ಸುಗ್ರಂಥ ಮಾಲೆಯ ಲೇಖನದೊಳಗಡೆ ಬಿಡುಗಡೆ ಆದಂಥದ್ದು ಪರಮ ಪೂಜ್ಯ ಮಹಾತಾಜಿಯವರು ನೀಡಿದಂತಹ ಈ ಮಹಾನ್ ಕೊಡುಗೆ. ಇದು 6 ಕ್ಷೇತ್ರಗಳನ್ನ ಬಸವ ಧರ್ಮ ಪೀಠ ಮತ್ತು ಲಿಂಗಾಯತ ಧರ್ಮವನ್ನ ಪ್ರಚಾರ ಮಾಡಲಿಕ್ಕೆ ಸ್ಥಾಪಿಸಿ ನಾಡಿನಾದ್ಯಂತ ಈ ಕೃತಿಯನ್ನ ಪ್ರಸಾರ ಮಾಡಲಿಕ್ಕೆ ಅಕ್ಕ ಹೆಣ್ಣು ಮಗಳು, ಸ್ತ್ರೀ ಅಲ್ಲ, ಹಡಿಯುವ ಗೊಂಬೆಯಲ್ಲ, ಜೊತೆಗೆ ಶೋಷಣೆಗೆ ಒಳದಂಥದ್ದಲ್ಲ, ಈ ಮಹಿಳೆಯು ಸಹಿತ ಅಧ್ಯಾತ್ಮ ಲೋಕದಲ್ಲಿ ಉತ್ತುಂಗ ಶಿಖರಕ್ಕೆ ಏರಬಹುದು ಅಂತಕ್ಕಂಥ ವಿಷಯದೊಳಗಡೆ ತಾಯಿ ಈ ರೀತಿಯಾದಂತಹ ಒಂದು ಸಾಹಿತ್ಯ ಕೊಡುಗೆಯನ್ನು ತಂದೆಯಾದಂತಹ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಸಂಚಲನ ಮೂಡಿಸಿದಂತ ಮೊಟ್ಟ ಮೊದಲು ಜಗತ್ತಿನ ಮಹಿಳಾ ಜಗದ್ಗುರು ಪೀಠವನ್ನು ಸ್ಥಾಪಿಸಿ ಅಕ್ಕ ಮಹಾದೇವಿ ಅನುಭವ ಪೀಠ ಇರಿದಂತಹ ಮಹಾ ಜಗದ್ಗುರು ಮಾತಾಜಿಯವರ ಜನ್ಮ ದಿನಾಚರಣೆಯ ಮತ್ತು ಅವರು ಲಿಂಗೈಕ್ಯರಾದಂತಹ ತಿಂಗಳು 13/3/1946ರಲ್ಲಿ ಜನ್ಮ ತಾಳಿದಂತಹ ಮಾತಾಜಿಯವರು ಈ ತಿಂಗಳು ಅಕ್ಕ ಮಾತೆ ಮಹಾದೇವಿ ತಾಯಿಯವರ ಕ್ರಾಂತಿಯ ತಿಂಗಳು ಅಂತಕ್ಕಂಥ ಆಚರಣೆ ಮಾಡ್ತಾ ಇದ್ದೀವಿ. ಶರಣ ಬಂಧುಗಳೇ, ತಾವೆಲ್ಲ ಈ ಕೃತಿಯನ್ನು ಓದಿ ನಾಡಿಗೆ ಪ್ರಸಾರ ಮಾಡಲಿಕ್ಕೆ, ಲಿಂಗಾಯತ ಧರ್ಮ ಅಕ್ಕ ಮಹಾದೇವಿ ಜೀವನ ಚರಿತ್ರೆಯನ್ನು ಮಾಡಲಿಕ್ಕೆ ಸಹಾಯ ಆಗಿದೆ. ತಾವು ಶರಣ ಬಂಧುಗಳೇ, ತಮ್ಮೆಲ್ಲರೂ ಮತ್ತೊಮ್ಮೆ ಶರಣಾರ್ಥಿ.